ಇನ್ನು ಕೇರಳದಲ್ಲಿ ಸಿಎಂ ಯಾರು ಅನ್ನೋದೇ ಇನ್ನೂ ಕೂಡ ಕಗ್ಗಂಟಾಗಿರುವಂಥದ್ದು. ಈಗಷ್ಟೇ ಮೋದಿ ಅವರು ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಕೌಂಟರ್ ಕೊಟ್ಟಿದ್ರು. ಆದರೆ ಸದ್ಯಕ್ಕೆ ಕೇರಳ ಸಿಎಂ ಯಾರು ಅನ್ನೋದು ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದೆ, ಕನ್ಫರ್ಮ್ ಆಗಿಲ್ಲ. ಸಿಎಂ ಯಾರೆಂಬ ನಿರ್ಧಾರವನ್ನು ಕೈಗೊಳ್ಳೋರು ಈಗ ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ಚೆಂಡು ಹೋಗಿ ಬಿದ್ದಿರುವಂಥದ್ದು ಕೇರಳ ಸಿಎಂ ಚೆಂಡು. ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ನ ವರಿಷ್ಠೆ ಕೈಗೊಳ್ತಾರೆ. ಕೇರಳದ ಸಿಎಂ ಸ್ಥಾನದ ರೇಸ್ನಲ್ಲಿ ಮೂವರು ಮುಂಚೂಣಿಯಲ್ಲಿ ಇರುವಂಥದ್ದು ಕೆಸಿ ವೇಣುಗೋಪಾಲ್, ವಿ.ಡಿ. ಸತೀಶನ್ ಹಾಗೆ ರಮೇಶ್ ಚೆನ್ನಿತ್ತಾಲ. ಈ ಮೂವರು ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ಮೂವರಲ್ಲಿ ಕೇರಳಕ್ಕೆ ಯಾರು ಹಿತವರು ಅನ್ನೋದು ಸದ್ಯಕ್ಕೆ ಆಗಬೇಕಾಗಿರುವಂತಹ ತೀರ್ಮಾನ. ಇವತ್ತು ಅಥವಾ ನಾಳೆಯ ಒಳಗೆ ಸೋನಿಯಾ ಗಾಂಧಿ ಅವರು ಈ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಮೂಲಗಳ ಪ್ರಕಾರ ಸುಮಾರು 45ಕ್ಕೂ ಹೆಚ್ಚು ಶಾಸಕರು ಕೆಸಿ ವೇಣುಗೋಪಾಲ್ ಅವರ ಪರವಾಗಿ ಒಲವನ್ನು ತೋರಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಅಂಥೇಳಿ. ಇನ್ನೊಂದಷ್ಟು ಜನ ವಿ.ಡಿ. ಸತೀಶನ್ ಅವರ ಪರ ಕೂಡ ಒಲವನ್ನು ಹೊಂದಿದ್ದಾರೆ. ಆದರೆ ಸಂಖ್ಯಾಬಲವನ್ನು ನಾವು ಗಮನಿಸ್ತಾ ಹೋದರೆ ಅತಿ ಹೆಚ್ಚು ಜನರು ಒಲವು ತೋರಿಸಿರುವಂಥದ್ದು ಕೆಸಿ ವೇಣುಗೋಪಾಲ್ ಅವರ ಕಡೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಈ ಮೂವರನ್ನು ಕೂಡ ಖರ್ಗೆ ಅವರು ಭೇಟಿಯಾಗಿದ್ದರು, ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಕೇರಳಕ್ಕೆ ಮೂವರು ಸಿಎಂ ರೇಸ್ನಲ್ಲಿರುವಂಥದ್ದು, ಯಾರು ಹಿತವರು ಈ ಮೂವರೊಳಗೆ ಅನ್ನೋದು ಸದ್ಯದ ಕಾಂಗ್ರೆಸ್ನ ಕನ್ಫ್ಯೂಷನ್. ಸೋನಿಯಾ ಗಾಂಧಿ ಅವರ ನಿರ್ಧಾರ ಯಾವ ಹೊತ್ತಿಗೆ ಕೈಗೊಳ್ಬೋದು ಚಂದ್ರಮೋಹನ್? ನವೀನ್, ಈಗ ನಿನ್ನೆನೇ ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸಭೆ ನಡೆಸಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರೆಲ್ಲರೂ ಕೂಡ ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ. ಆದ್ರೆ ತೀರ್ಮಾನವನ್ನು ಅಧಿಕೃತವಾಗಿ ಪ್ರಕಟಿಸುವಂತದ್ದು ಬಾಕಿ ಇದೆ. ಈಗ ಇವತ್ತು ರಾಹುಲ್ ಗಾಂಧಿ ಅವರು ಚೆನ್ನೈಗೆ ಭೇಟಿಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಈಗ ದೆಹಲಿಗೆ ವಾಪಸ್ ತೆರಳಿ ಸೋನಿಯಾ ಗಾಂಧಿ ಅವರಿಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಇವತ್ತು ಅಥವಾ ನಾಳೆ ಒಳಗಾಗಿನೇ ಕೇರಳದ ನೂತನ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ತೀರ್ಮಾನವನ್ನ ಪ್ರಕಟಿಸಲಿದೆ. ಈಗ ಮುಖ್ಯವಾಗಿ ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಾಲ, ವಿ.ಡಿ. ಸತೀಶನ್ ಈ ಮೂವರ ಪೈಕಿ ಒಬ್ಬರಿಗೆ ಸಿಎಂ ಹುದ್ದೆಯನ್ನು ನೀಡಬೇಕಾಗಿದೆ. ಹೀಗಾಗಿ ಯಾರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಂಡು ಪ್ರಕಟಿಸೋದು ಮಾತ್ರ ಬಾಕಿ ಇದೆ. ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಾಲ ಇಬ್ಬರು ಕೂಡ ಎಂಎಲ್ಎಗಳಾಗಿ ಆಯ್ಕೆ ಆಗಿದ್ದಾರೆ. ಆದ್ರೆ ಕೆಸಿ ವೇಣುಗೋಪಾಲ್ ಸದ್ಯ ಲೋಕಸಭಾ ಸದಸ್ಯರಾಗಿದ್ದಾರೆ. ಒಂದು ವೇಳೆ ಏನಾದ್ರೂ ಕೂಡ ಕೆಸಿ ವೇಣುಗೋಪಾಲ್ ಅವ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ರೆ ಅವರು ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಮತ್ತು ಯಾರಾದ್ರೂ ಒಬ್ರು ಎಂಎಲ್ಎನ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಉಪಚುನಾವಣೆಯಲ್ಲಿ ಎಂಎಲ್ಎ ಆಗಿ ಗೆದ್ದು ಆಯ್ಕೆ ಆಗ್ಬೇಕಾಗುತ್ತೆ. ಹೀಗಾಗಿ ಕೆಸಿ ವೇಣುಗೋಪಾಲ್ ಅವ್ರನ್ನ ಆಯ್ಕೆ ಮಾಡಿದ್ರೆ 2 ಸ್ಥಾನಗಳಿಗೆ ಉಪಚುನಾವಣೆ ನಡೀಬೇಕಾಗುತ್ತೆ. ಒಂದು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕು, ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೀಬೇಕು. ಹೀಗಾಗಿ ಈಗ ಕೆಸಿ ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ನೀಡಬೇಕಾ, ಇಲ್ವೇ ಹಾಲಿ ಎಂಎಲ್ಎಗಳಾಗಿರುವಂತಹ ರಮೇಶ್ ಚೆನ್ನಿತ್ತಾಲ ಅಥವಾ ವಿ.ಡಿ. ಸತೀಶನ್ ಅವರ ಪೈಕಿನೇ ಒಬ್ಬರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ನೀಡಬೇಕಾ ಅನ್ನೋದ್ರ ಬಗ್ಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.